ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾವು ನಿಮ್ಮ ಇವತ್ತು ಮಲ್ಲಪ್ಪ ಜೋತವ. ಇತ್ತೀಚೆಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಓಂ ಪಾಠಕ್ ಅವರ ಶಿಸ್ತು ಕಮಿಟಿ ಅದರ ಕೇಂದ್ರ ಸರ್ಕಾರದ ಅಥವಾ ನಮ್ಮ BJPಯ ಶಿಸ್ತು ಕಮಿಟಿ ಪರವಾಗಿ ಓಂ ಪಾಠಕರ ಭೇಟಿಯಾಗೆ ನಮ್ಮ ರೆಬೆಲಿಯನ್ ಹಾದಿ ಬೀದಿಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗರ ಒಂದು ಇತಿಹಾಸವನ್ನು, ಅವರ ಭ್ರಷ್ಟತೆಯನ್ನು, ವಂಶ ಪಾರಂಪರ್ಯವನ್ನು ಟೀಕಿಸುವಂಥ ಯತ್ನಾಳರು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರನ್ನು ಮಾತಾಡೋದು ನೋಡ್ತಾ ಇದ್ದೆ. ನೋಡ್ತಾ ಅನ್ನಿಸ್ಲಿಕ್ಕೆ ಹೆಚ್ಚವ್ರೆ ಯಾಕೋ ಏನೋ ಸ್ವಲ್ಪ ಮೆತ್ತಗಾಗಿದ್ದಾರೋ ಅಂತಾರೆ. ಮೊದಲಿನ ರಭಸ ರೋಷ ಕಾಣಲಿಲ್ಲ. ಆರಂಭ ಹಂತದ ಕೆಲವು ವರದಿಗಳು ಬರ್ತಾ ಇದ್ವು. ಇಲ್ಲ ಒಳಗೆ ಯತ್ನಾಳರ ಹಿಗ್ಗಾಮುಗ್ಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾದಿ ಬೀದಿಯಲ್ಲಿ ಯಾಕಪ್ಪ ನೀವು ಪ್ರಶ್ನೆ ಮಾಡ್ತಾ ಇದ್ದೆ, ಪಕ್ಷ ದಿವಾಳಿ ಹೇಳುವುದಿಲ್ಲೇನು, ಪಕ್ಷದ ಬಗ್ಗೆ ನಿಮ್ಮ ಖಬರಿಲ್ಲೇನು ಅನ್ನೋಂಥ ಅನೇಕ ತಮ್ಮ ಮಾಧ್ಯಮದವ್ರು ಅವ್ರಿಗೆ ಹೆಂಗೆ ಅನಿಸಿದ್ರೆ ಹಂಗೆ ಮಾತಾಡಿದರು. ಮೋಸ್ಟ್ಲಿ ಆ ಎಲ್ಲ ಅದರಲ್ಲಿ ಒಂದಿಷ್ಟು 50% ಅದು ಖರೆ ಇರ್ಬೋದು ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಪಕ್ಷ ಕಟ್ಟಿದವರು ಸುಳ್ಳೇನಲ್ಲ, ಹಂಗಂತೇಳಿ ಇವರು ದುಡಿದಿಲ್ಲ ಅಂತಲ್ಲ ಯತ್ನಾಳರು. ಆದರೆ ಅವೆಲ್ಲ ಪಕ್ಷದ ಒಂದು 4 ಗೋಡೆಗಳ ಮಧ್ಯದಲ್ಲಿ ಆಗಬೇಕಾಗಿದ್ದು, ನೀವು ರೋಡ್ನಲ್ಲಿ ಯಾಕೆ ಮಾಡ್ತಾಯಿದ್ದೀರ ಅಂತ ರಿಕ್ ಮಾಡಿದಂಗೆ ಕಾಂತಾರ. ಜೊತೆ ಒಂದು ಸ್ವಲ್ಪ ಏನೋ ಸ್ಟ್ರಿಕ್ಟಾಗಿ ಒಂದು 8 ದಿನಕ್ಕೆ ಗುಂಪು ಕಟ್ಕೊಂಡು ಪಕ್ಷ ಹೊಡಿಬೇಕಂತ ಮಾಡಿದ್ದೀರಿ ಅಂತ ಕೇಳಿದಾರೆ ಕಾಂತದ. ಇವೆಲ್ಲ ಜಸ್ಟ್ ಊಹೆಗಳೆಲ್ಲ ಅವ್ರ ಮಾತಿನ ಮೇಲೆ ನಾವು ಹಿಂಗೆ ಹೇಳ್ಬೇಕಾಗಿದೆ. ಜೊತೆಗೆ ನಮ್ಮ ಪತ್ರಕರ್ತರ ಬುದ್ಧಿ ನಿಮಗೆ ಗೊತ್ತದ, ಬಂದು ಹೇಳಿದರೆ ಮತ್ತೊಂದು ಊಹೆ ಮಾಡುವಂಥದ್ದು. ಆ ಎಲ್ಲ ನೆಲೆಯಲ್ಲಿ ನಮ್ಮ ಯತ್ನಾಳರು ಮೋಸ್ಟ್ಲಿ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸ್ರಿ ಅನ್ನೋ ಹಠಕ್ಕೆ ಬಿದ್ದಿಲ್ಲ ಅನ್ನಿಸ್ತದೆ ಒಟ್ಟಾರೆಯಾಗಿ. ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಹಾಕ್ಕೊಂಡು ಹೋಗ್ಬೇಕಪ್ಪ ನಾವು ಅನ್ನುವಂಥದ್ದು. ಮತ್ತು ಇದ್ರ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಸುಮ್ಮನೆ ಇರೋದಿಲ್ಲ ರೀ, ಒಂದು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಇಲ್ಲ ರೀ ಮತ್ತೊಂದೇಳಿ ಇವರು ನಾಳೆ ರಾಜ್ಯಾಧ್ಯಕ್ಷ ತೆಗೆದು ಹಾಕಲಿಲ್ಲಪ್ಪ, ಮತ್ತೇನು ಮಾಡಲಿಲ್ಲ, ನೀವು ಬಯಸಂಗೆ ಆಗಲಿಕ್ಕೆ ಅಂದ್ರೆ ಹೊಸ ಪಕ್ಷ ಕಳ್ತೀರೇನು ಅಂದಾಗ ಕೇಳಿದಾಗ ನಾವು ಅಂಥದ್ದು ಮಾಡೋದಿಲ್ಲ ರೀ, ನಾವು ಪಕ್ಷ ಕಟ್ಟೆ ಹೊರಗೆ ಹೋಗಿ ಮತ್ತೆ ಒಳಗೆ ಬರುವಂಥದ್ದಲ್ಲ, ನಾವು ರಾಷ್ಟ್ರ ಭಕ್ತರು, ನಾವು ಹೊರಗೆ ಹೋಗಿ ಪ್ರಶ್ನೆ ಇಲ್ಲ, ನಾವು ಒಳಗೆ ಇದ್ಕೊಂಡು ತಿದ್ದುಕೊಳ್ಳೋಂಥವ್ರು ಅನ್ನುವಂಥ ಮಾತು ಮಾತಾಡ್ತಾರೆ. ಅಡ್ಡಿಲ್ಲ ರೀ, ಒಳ್ಳೆ ವಿಚಾರಗಳಿದ್ದಾವೆ. ಇದನ್ನು ಮೊದಲು ತಿಳ್ಕೊಂಡು ತಮ್ಮ ಒಳಗೆ ನಾವು ಮಾಡಬೇಕಾಯ್ತಲ್ಲ, ಇಷ್ಟೆಲ್ಲ ರದ್ದಿ ಮಾಡೋದಿಂದಲೂ ನೋಡಿರಿ. ಕಳೆದ ಒಂದು 8 ದಿವಸ ಯಾಕೆ ಸುಮಾರು ಹಂಗೆ ಅದ ರೀ. ಮತ್ತು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, ನೀವು ಯಾಕೆ ಮೌನ ಆಗಲಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೇಳಿದಾರೆ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಈಗಾಗಲೇ ನೋಟಿಸ್ಗಳು ಬಂದಿದ್ದಾವೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೂ ಇವರು ಅದಕ್ಕೆಲ್ಲ ಮನದಿಲ್ಲ ನಮ್ಮ ಯತ್ನಾಳರು. ಈ ಸಲ ಮಾತ್ರ ನಿಶ್ಚಿತ ಒಂದು ಹಂತಕ್ಕೆ ಬಂದಿರ್ತದೆ. ವಿಜಯೇಂದ್ರ ಮತ್ತು ಅವ್ರ ತಂದೆ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಅವರನ್ನು ಒಂದು ಬಾಯಿ ಮುಚ್ಕೊಂಡು ಗಪ್ ಕುತ್ಕೋಬೇಕು, ಇಲ್ಲಪ್ಪ ಅಂತಂದರೆ ನಮ್ಮನ್ನು ಹೊರಗೆ ಹೋಗಿ ಗಾದಿ ಮಾಡಬೇಕು ಅನ್ನೋ ಇರಬೇಕೇನೋ, ಭಾಳ ಸ್ಟ್ರಿಕ್ಟ್ ಆಗ್ಯದ ಅಂತ ಕಾಣ್ತದೆ. ಹೀಗಾಗಿ ಈ ಒಂದು ಗುಂಪು ಕಟ್ಕೊಂಡು ಹೋಗಿದ್ದು, ಇದು ಗುಂಪು ಅಂತ ಕರೆದ್ರು ವಿನಃ ಇವರೆಲ್ಲ ರೆಬೆಲಿಯನ್ ಅಂತೇನು ಕರೀಲಿಲ್ಲ ಅಂತ ಸುದ್ದಿ ಬರ್ತಾಯಿದೆ. ಆದರೂ ಸ್ವಲ್ಪ ಇನ್ನೂ ಒಗರು ಹೋಗಿಲ್ಲ ನಮ್ಮ ಯತ್ನಾಳ್ ಗೌಡಿಗೆ ಗತ್ತು. ಆ ಒಂದು ಗೌಡಿಗೆ ಗತ್ತಿನೆಲ್ಲ ಇನ್ನೂ ಒಂದು ಸ್ವಲ್ಪ ತಿದ್ಕೋಬೇಕು ಅಂತ. ಅದೇ ಸಮಯದಲ್ಲೇ ಮತ್ತು ನಮ್ಮ ಪತ್ರಕರ್ತರಿಗೆ ಹೇಳ್ತಾರೆ ಅವ್ರಿಗೆ, ಅಲ್ರಿ ಮತ್ತು ಈಗ ವಕ್ಫ್ ಸಲುವಾಗಿ ಹೋಗ್ತಾ ಇದ್ದಾರಲ್ಲ ವಿಜೇಂದ್ರ ಅವರು ಅಂದಾಗ ಮತ್ತೊಂದು ರೀತಿ ವಾದ ಅವ್ರು ಹೆಂಗಿತ್ತೋ ಏನು ತಾಮಾದ್ದಾರೆ. ಆದರೆ ಮೌಡ್ಲಾಗಿದ್ದಾರೆ ಆ ವಿಷಯದಲ್ಲಿ. ಆಯ್ತು ರೀ, ಈಗಾದರೂ ಹೋಗ್ತಾ ಇದ್ದಾರಲ್ರಿ, ನಾವು ಇದನ್ನು ಹೇಳ್ತಾ ಇದ್ವಿ ಅವರಿಗೆ, ಜನರ ಮಧ್ಯದಲ್ಲಿ ಹೋಗ್ರಿ ಕೇಳ್ರಿ ಏನು ಅಂತೇಳಿ. ಈಗ ನಾವು 2,000 ಪಟ್ಟದ್ದು ಆದರೆ ವರದಿನೂ ಕೊಟ್ಟಿದ್ದೀವಿ, ಈಗ ಅವ್ರು ಹೊಟ್ಟಿದ್ದಾರಲ್ಲ, ಸಂತೋಷ ಕೊಡೋ ವಿಷಯ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ವೇಳೆ ಶಿಸ್ತು ಕಮಿಟಿ ಇವ್ರನ್ನ ಲೆಫ್ಟ್ ರೈಟ್ ತೊಳೆದು ಹೋಗಿದ್ರೆ ಈ ಉತ್ತರ ಹಿಂಗೆ ಬರ್ತಿರಲಿಲ್ಲ ಅನ್ನೋದು ಪತ್ರಕರ್ತರು ನಮ್ಮ ಮೂಲ. ಮತ್ತು ನಮಗೂ ಹಂಗೆ ಅನ್ನಿಸ್ತಾ ಇದೆ. ಮುಖದಲ್ಲೇ ಒಂದು ಏನಪ್ಪ ನಿರಾಶೆ ಅಥವಾ ಒಂದು ಎಲ್ಲೋ ಮೂಲೆಯಲ್ಲಿ ಭಯ, ಪಕ್ಷ ಬಿಟ್ಟು ಹೊರಗೆ ನಮಗೆ ಏನಪ್ಪ ಕಿಮ್ಮತ್ತು ಅನ್ನೋಂಥದ್ದು ಇರ್ಬೋದು. 108 ರೀತಿ. ಯಾಕೆಂದರೆ ಒಂದು ರಾಷ್ಟ್ರ ಮಟ್ಟದ ಪಕ್ಷದ ಎದುರು ಹಾಕ್ಕೊಂಡು ಒಂದು ಸ್ವಂತ ಪಕ್ಷ ಕಟ್ಟೋದಂತ ಇವತ್ತು ಅಸಾಧ್ಯದ ಕೆಲಸ. ಯಾಕಂದರೆ ಸ್ವತಃ ಯಡಿಯೂರಪ್ಪನವ್ರಿಗೂ ಆಗಿಲ್ಲ, ಅವ್ರಿಗೂ ಗೊತ್ತದು KGP ಕಟ್ಟಿ ಏನಾದರೂ ಅಂತೇಳಿ. ಆದರೆ ಅದನ್ನು ಒಂದು ಪಾರ್ಟ್ BJP ಕಲಿಬೇಕಾಯಿತು, ಸ್ವತಃ KGPನೂ ಕಲಿಬೇಕಾಯಿತು. ಅಂದರೆ ಯಡಿಯೂರಪ್ಪನೂ ಕಲಿಬೇಕಾಗಿತ್ತು. ಯಡಿಯೂರಪ್ಪನವ್ರಿಗೆ ನನ್ನ ಒಂದು ಸ್ವಂತ ಬಲದಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ. ಆದರೆ BJPಗೆ ಕರ್ನಾಟಕದಲ್ಲೇ ಯಡಿಯೂರಪ್ಪ ಇರುವವರೆಗೆ ಅವ್ರನ್ನ ಬಿಟ್ಟು ನಾವು BJPನ ಮುಂದಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಲಿಂಗಾಯತ್ ಲಾಬಿ, ಲಿಂಗಾಯತ್ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ, ಹಲವು ಸಲ ಸ್ಪಷ್ಟ ಆಗಿದೆ. ಇಷ್ಟೆಲ್ಲ ಇದ್ದು ಇವತ್ತು ನಾವು 105 ಅಷ್ಟೇ ಹೊಡಿತಾರೆ ಇವರು. ನೀವು ಗೊತ್ತದ ಮ್ಯಾಕ್ಸಿಮಮ್ 105 ಸೀಟ್ ತೊಗೊಂಡಿದ್ದೆವು. ಓಲ್ಡ್ ಟೈಮಲ್ಲಿ ಎಲ್ಲ ಸಲ ಎಷ್ಟು ಸಲ ಇವರು ಗೌರ್ಮೆಂಟ್ ಮಾಡಿದ್ದಾರೆ BJP ಅವರು. ಕಾಂಗ್ರೆಸ್ನ ಹೊಡೆದು JDS ಹೊಡೆದು ಗೌರ್ಮೆಂಟ್ ಮಾಡಿದ್ದಾರೆ. ಇದು ಎಲ್ಲ ಓಪನ್ ಸೀಕ್ರೆಟ್, ನಗ್ನ ಸತ್ಯಗಳಿವೆಲ್ಲ. ಹೀಗಾಗಿ
ಕೋಡಿದ್ದಾಗ ಆಗಿಲ್ಲ ಮೆಜಾರಿಟಿ ಮಾಡಲಿಕ್ಕೆ 135-40 ಇವತ್ತು ರಮೇಶ್ ಜಾರಕಿಹೊಳಿ ಅವರಾಯ್ತು ಮತ್ತಾರು ಆಯ್ತು ಅವ್ರನ್ನ ತೆಗೆದು ಹಾಕಿದ್ರೆ ಅನ್ನೋಂಗೆ ಮಾತಾಡ್ತಾರೆ. ನಾವು 140 ತೊಗೊಂಬರ್ತೀವಿ ಹಾಗೆ ಹೀಗೆ ಮಾತಾಡ್ತಾರೆ. ಅದು ಅಸಾಧ್ಯದ ಮಾತನ್ನೋದು ಸ್ವತಃ ಇವತ್ತು ಯತ್ನಾಳರ ಮಾತಿನಿಂದ ಸ್ಪಷ್ಟ ಆಗ್ತಾ ಹೋಗುವಂಥದ್ದು. ಒಂದು ವೇಳೆ ತಲೆಯಲ್ಲಿ ಇತ್ತಪ್ಪ ಅಂತಂದರೆ ಹೌದು ನಾವು ಸ್ವಂತ ಏನೋ ಮಾಡಬೇಕು ಅನ್ನುವಂಥದ್ದು ಮಾತಾಡ್ತಾಯಿದ್ರು. ಅದು ಮಾತಾಡಿಲ್ಲ, ಒಳಗೆ ಇರ್ಬೋದಿಲ್ಲ ಅಂತಲ್ಲ, ಆದರೆ ಈಗ ಮಾತಾಡೋದು ಸತ್ಯವಾಗಿ ಅವ್ರಿಲ್ಲ ಅನ್ನೋದು ಅವ್ರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಹೀಗಾಗಿ ಯತ್ನಾಳರ ಒಂದು ಏನು ರೆವಲ್ಯೂಷನ್ ಕಪ್ ಆಫ್ ಟೀ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಕಪ್ ಚಹಾ ಕುಡಿಯುವವರೆಗೆ ರೆವಲ್ಯೂಷನ್ ಮಾತಾಡೋದು, ಚಹಾ ತಿರಿದ ತಕ್ಷಣ ಮತ್ತು ಎವಲ್ಯೂಷನ್ಗೆ ಹೋಗೋದು ಅಂತ ತಾನೇ ಯಾವ ಪರಿವರ್ತನೆ ಆಗ್ತದೆ. ಎವಲ್ಯೂಷನ್ ಅಂದ್ರೆ ವಿಕಾಸವಾದ, ರೆವಲ್ಯೂಷನ್ ಅಂದ್ರೆ ಸಡನ್ನಾಗಿ ಚೇಂಜ್ ಮಾಡುವಂಥದ್ದು. ಕೆಮಿಸ್ಟ್ರಿ ಯಾಕೆ ಲಾಸ್ ಆದ್ರ ಇತಿಹಾಸದಲ್ಲಿ ಅಂತಂದ್ರೆ ರೆವಲ್ಯೂಷನ್ಗೆ ಬಂದು ಹಚ್ಚಿದ್ರು ಅವರು. ಎವಲ್ಯೂಷನ್ ಆಗಿಲ್ಲ, ನಿಧಾನಕ್ಕೆ ಪರಿವರ್ತನೆ ಆಗ್ತಾ ಹೋಗ್ತಿರ್ತದೆ ಸಮಯಕ್ಕೆ ತಕ್ಕಂಗೆ. ಅದನ್ನು ತೇರಿ ಹೇಳಿದರು ನಮ್ಮ ಡಾರ್ವಿನ್ ಹೆಸರು ಕೇಳಿದ್ರೆ ನೀವು. ಡಾರ್ವಿನ್ ವಿಕಾಸವಾದ ಬಗ್ಗೆ ಹೇಳ್ತಾನೆ. ನಿಧಾನಕ್ಕೆ ನಮಗೆ ಬಾಲಿತ್ತು, ನಿಧಾನಕ್ಕೆ ಹೋಯಿತು, ಮಂಗಳಿಂದ ಮಾನವಾಯ್ತು ಅಂತ ಸಿದ್ಧಾಂತ ಹೇಳ್ತಾರಲ್ಲ, ಹಂಗೆ ವಿಕಾಸವಾದ ಕಡೆ ನಮಗೆ ಯತ್ನಾಳರು ಹೊಳಿದಾರೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ನಾ ರೆಬೆಲಿಯನ್ ಆದ್ನಂದ್ರೆ ನನ್ನನ್ನು ಕಿತ್ತು ಹಾಕ್ತಾರೋ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ಇವತ್ತು ಮುಟ್ಟಿಸಿದಾರು ಅನ್ನುವಂಥ ವಾತಾವರಣದ ಅವ್ರು ಕೊಡೋ ಉತ್ತರದ ಮೇಲೆ ಮಗಳಿಸ್ತು. ಯಾಕಪ್ಪ ಅಂತಂದ್ರೆ ಏನಾದರೂ ನಾವು ಗೆಸ್ ಮಾಡಬೇಕಾಗಿದೆ ಒಳಗೆ ಏನು ನಡೆದ 4 ಗೋಡೆಗಳ ಮಧ್ಯೆ ಅನ್ನೋದು. ಆ 8-10 ಜನ ಅವ್ರ ಜೊತೆ ಹೋದಂಥವ್ರು ಜೊತೆ ಇವರು ಒಂದು ಏನಪ್ಪ ಅಂತಂದ್ರೆ ಒಂದು ಸಂತೋಷ ಪಡುವಂಥದ್ದು, ಈ ಒಂದು ನಮ್ಮ ಯಡಿಯೂರಪ್ಪರ ವಿರೋಧವಾಗಿ ಈ BJPಯಲ್ಲೇ ಒಂದು 8-10 ಜನ ಪೂರ್ಣ ಪ್ರಮಾಣದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಒಬ್ಬ ನಾಯಕರ ಬೆಳೆದಂಥ ನಾಯಕರ ರಾಜ್ಯ ಮಟ್ಟದ ನಾಯಕನಾದ್ರೆ ಹಾಕ್ಕೊಂಡು ಅಲ್ಲಿ ಎದ್ದು ನಿಲ್ಲೋದು ಹುಡುಗಾಟಿಕೆ ಅಲ್ಲ ಅನ್ನೋದು ಈಗ ನಾವು ಸಾಕಷ್ಟು ನೋಡಿದ್ವಿ ಇತಿಹಾಸದಲ್ಲೇ. ಅದಿನಾಗಲಿ ಯಡಿಯೂರಪ್ಪನವರ ವಿರೋಧವಾಗಿ ಯತ್ನಾಳವರು ಗೆದ್ದಲಿಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಈ ಒಂದು ಶಿಸ್ತು ಕಮಿಟಿ ಮುಂದೆ ನಡೆದಂಥದ್ದು, ಅಲ್ಲಿ ಒಳಗೆ ನಡೆದಂಥ ಒಂದಿಷ್ಟು ರೂಮರ್ಸ್ಗಳಿಂದಾಗಿ ಸ್ಪಷ್ಟ ಆಗ್ತಾಯಿದೆ. ಜೊತೆಗೆ ಅವ್ರು ಏನು ಹೊರಗೆ ಬಂದ ತಕ್ಷಣ ಏನು ರಿಯಾಕ್ಷನ್ ಮಾಡಿದ್ದಾರೆ, ರಿಯಾಕ್ಷನ್ ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನು ನೋಡಿದ್ರೆ ನಿಮಗೂ ಅನಿಸ್ತದೆ, ಹೌದಪ್ಪ ನಮ್ಮ ರೆಬೆಲಿಯನ್ನಿದ್ದಂಥವರು ಎವಲ್ಯೂಷನ್ ಥಿಯರಿಗೆ ಬಂದಿದ್ದಾರೆ, ಪರಿವರ್ತನಾ ಹಂತಕ್ಕೆ ಬಂದಿದ್ದಾರೆ. ಆದರೆ ಇದು ನಾವು ತಿಳ್ಕೊಂಡಂಥ ಯತ್ನಾಳರು ಅಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಏನೋ ಆಗಲಿ ಮೋಸ್ಟ್ ಪ್ರೊಬಬಲಿ ಈಗಿದ್ದಂಥ ವ್ಯವಸ್ಥೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಗೆ ಕಾಂತಾರ ನಮ್ಮ ಯತ್ನಾಳರು. ಒಂದು ವೇಳೆ ಅನಗತ್ಯವಾಗಿ ಮತ್ತು ಬೀದಿಗಳಲ್ಲಿ ಅಲ್ಲ ಇಲ್ಲ ಇದೇ ರೀತಿಯಾಗಿ ವಿಜೇಂದ್ರ ಮತ್ತು ಯತ್ನಾಳ್ ವಿರುದ್ಧ ಮಾತಾಡ್ತಾ ಹೋದ್ರೆ ಅವ್ರಿಗೆ ಈ ಪಕ್ಷದ ಹೊರಗೆ ಹೋಗೋದು ನಕ್ಕಿ ಅನ್ನೋದು ಒಂದು ಮಾತು ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಹೈಕಮಾಂಡ್ ಆದರೂ ಆಯಿತು ಅಥವಾ ಈ ಶಿಸ್ತು ಕಮಿಟಿ ಆಯಿತು, ನಮ್ಮ ಸೋಮಣ್ಣ ಅವ್ರನ್ನ, ಬೊಮ್ಮಾಯಿ ಅವ್ರನ್ನ, ಸದಾನಂದ ಗೌಡ್ರನ್ನ ಇನ್ನುಳಿದವರು ಕರೆದಿನೋ ಅವ್ರ ಜೊತೆ ಮಾತಾಡಿದ್ದಾರೆ ಇವತ್ತು ಅನ್ನುವಂಥ ಮಾತುಗಳು ಬಂದು ಅವರು ಹೇಳಿರ್ಬೋದು ಮೋಸ್ಟ್ ಪ್ರೊಬಬ್ಲಿ. ಮತ್ತು ಬೊಮ್ಮಾಯಿ ಅವರಂತ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಸೋಮಣ್ಣವರಾಗಿರ್ಬೋದು, ಅವ್ರು ಯಾರು ಯಡಿಯೂರಪ್ಪನ ಎದುರು ಹಾಕ್ಕೊಂಡ ಇದು ಯಡಿಯೂರಪ್ಪರು ತಪ್ಪದ ಅವ್ರನ್ನ ಅಥವಾ ಅವ್ರ ಮಗನ ಅಧ್ಯಕ್ಷ ಸ್ಥಾನದ ಕೆಳಗೆ ಇಳಿಸ್ರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ಒಂದು ಕ್ರಾಂತಿ ರೆವಲ್ಯೂಷನ್ ಇನ್ ದ BJP ನಮ್ಮ ಯತ್ನಾಳ್ ಧ್ವನಿ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮೆತ್ತಗಾಗ್ಬೋದು ಅಥವಾ ಒಂದಿಷ್ಟು ವಾಚ್ ಆ್ಯಂಡ್ ವೇಟ್ ಆಗ್ಬೋದು. ಯಾವುದಾದ್ರೂ ನೋಡಿದ್ರು ನಾವು ಯಾವುದಕ್ಕೆ ಏನಾಗ್ತದೆ ಅಂತೇಳಿ ಅದೇನಾಗಲಿ ಯತ್ನಾಳರ ಒಂದು ಕ್ರಾಂತಿ ಸದ್ಯದ ಮಟ್ಟಿಗೆ ಒಂದು ಏನಪ್ಪ ಅಂದ್ರೆ ರೆಸ್ಟ್ ತೊಗೋಬೋದು, ವಿಶ್ರಾಂತಿ ಪಡಿಬೋದು, ಜೊತೆಗೆ ಮುಂದಿನ ದಾರಿಗೆ ನೋಡ್ತಾ ಇರ್ಬೋದು. ಅದೇನೋ ಆದರೂ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ವಿಶೇಷವಾಗಿ ಈ BJPಯಲ್ಲಿಯೇ ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಮತ್ತು ಸಂಸದರು ಸಹಿತ ಆಗಿರ್ಬೋದು, ಅವರೆಲ್ಲ ಹೇಳಿದ್ದಾರೆ ಸಂಸದರ ಬೆಂಬಲ ಸೂಚಿಸಿದರು ಅಂತ. ಆದರೆ ಅವ್ರು ಯಾರೂ ಯಡಿಯೂರಪ್ಪರವ್ರನ್ನ ಮತ್ತು ಅವ್ರ ಮಗನ ರಾಜ್ಯಾಧ್ಯಕ್ಷ ಇಳಿಸ್ರಿ ಅಂತ ಹೇಳಿಲ್ಲ ಅನ್ನೋದು ಮಾತ್ರ ಈ ಒಂದು ಮುಖಚೇರಿಯಿಂದ ನಾವು ಸ್ಪಷ್ಟಪಡಿಸ್ಬೇಕಾಗ್ಯದ. ಈ ವಿಜಯದಲ್ಲಿ ಬಿಟ್ಟರೆ ಯಾರು ಅನ್ನೋದು ಪ್ರಶ್ನೆಗೆ ಉತ್ತರ ಬೇಕಲ್ರಿ. ಕ್ರಾಂತಿಯಾಗಿ ಬದಲಾವಣೆ ಆಗ್ತದಿಲ್ಲ ಅಂತಲ್ಲ, ಅದನ್ನು ನಡೆಸ್ಕೊಂಡು ಅವ್ರು ಬೇಕಲ್ಲ, ಅದು ಭಾಳ ಮಹತ್ವದ್ದು. ಯಾಕಂದರೆ ಇದ್ದ ವ್ಯವಸ್ಥೆನ ಕಿತ್ತಾಕೋದು ಕ್ರಾಂತಿ ಹೌದು, ಅದನ್ನು ಬರೋರು ಯಾರ ಅದು ಅಷ್ಟೇ ವಿಚಾರ ಮಾಡಬೇಕಾಗ್ಯದ. ಅದಕ್ಕಾಗಿ ಇತಿಹಾಸದಲ್ಲೇ ಕಮ್ಯುನಿಸಮ್ ಯಾಕೆ ಸೋಯ್ತಪ್ಪ ಅಂತಂದ್ರೆ ಕಿತ್ತಾಕೋದು ಸರಿ, ನಂತರ ಬರೋರು ಯಾರು ಅದಕ್ಕೆ ಉತ್ತರ ಇಲ್ಲ. ಹೀಗಾಗಿ ಡಿಕ್ಟೇಟರ್ ಆದರು. ಅದಕ್ಕೆ ಮಾರ್ಕ್ಸ್ ಹೇಳಿದಂತಹ ಒಂದೇನು ಈ ಕಾರ್ಮಿಕರ ನಾಯಕತ್ವ ಏನದ ಫೇಲ್ ಆಯ್ತಂತ. ಯಾಕಂದ್ರೆ ಅವರು ಡಿಕ್ಟೇಟರ್ ಆದರು. ರಷ್ಯಾದಲ್ಲಿ ಆಯಿತು, ಚೀನಾದಲ್ಲಿ ಇವತ್ತು ಅದಾಗ್ಯದ. ಹೀಗಾಗಿ ಫೇಲ್ಯೂರ್ ಆಗಿದಾವ. ಈಗ ರಷ್ಯಾ ಒಡೆದೋತು, ಅಂದರೆ USSR ಒಡೆದೋತು, ಮತ್ತು ಚೈನಾ ಇದ್ದಿದ್ದು ಇವತ್ತಿನ ಒಂದು ಕಾಣ್ತದೆ. ಬಟ್ ಅಲ್ಲಿಯೂ ಒಳಗೋಟಿಗೆ ಏನದನ್ನು ಗೊತ್ತಿಲ್ಲ. ಅದು ಇರಲಿ. ಈಗ ಮುಖ್ಯ ವಿಷಯ ಹೇಳಬೇಕಾಗಿದ್ದಿಷ್ಟ, ಯತ್ನಾಳರು ತುರ್ತದ ಮಟ್ಟಿಗೆ ಮೋಸ್ಟ್ ಪ್ರೊಬಲಿ ಮೌನ ಆಗ್ಬೋದು. ಮೊದಲಿನ ಒಂದು ಕ್ರಾಂತಿಯ ಧ್ವನಿ ಅಷ್ಟು ಬರಲಿಕ್ಕೆಲ್ಲ. ಮತ್ತು ಬೀದಿಗಳಲ್ಲಿ ಇನ್ನು ಮೇಲೆ ವಿಜೇಂದ್ರನವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು ಓಪನ್ ಆಗಿ
ಟೀಕೆ ಮಾಡುವಂಥ ಪ್ರವೃತ್ತಿ ಕಡಿಮೆ ಆಗಲೂಬಹುದು. ಒಂದು ವೇಳೆ ಆದರೆ ನೋಡ್ಬೇಕಾದ್ರೆ ಈಗಾಗಲೇ ಸುದ್ದಿಗಳ ಪ್ರಕಾರ ಈ ಶಿಸ್ತು ಕಮಿಟಿಯಲ್ಲಿ ಸಾಕಷ್ಟು ಅವ್ರಿಗೆ ಲೆಫ್ಟ್ ರೈಟ್ ತೊಗೊಂಡು ಸುದ್ದಿಗಳಿದ್ದಾವೆ. ಅದು ನಿಜನೇ ಆಗಿದ್ದರೆ ನಮ್ಮ ಇವತ್ತೇನು ಇಂಟರ್ವ್ಯೂ ಕೊಟ್ಟರು ಫಸ್ಟ್ ರಿಯಾಕ್ಷನ್ ಏನು ಮಾಡಿದರು ಅದು ಹೌದಪ್ಪ ಇವರು ಮೊದಲಿನ ನಮ್ಮ ಯತ್ನಾಳರಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅವ್ರು ಹೊಂದಾಣಿಕೊಂಡು ಹೋಗ್ತಾರೋ ಅನ್ನುವಂಥದ್ದು ಸ್ಪಷ್ಟ ಆಗಲಿಕ್ಕೆ ಬಟ್ ಗೊತ್ತಿಲ್ಲಪ್ಪ. ಯಾಕಂದರೆ ಯಾವ ಸಮಯದಲ್ಲಿ ಯಾವ ಮನುಷ್ಯ ಯಾವ ರೀತಿ ಆಗ್ತಾರೆ ಅನ್ನೋದು ನಮ್ಗೆ ನೋಡ್ತಾ ಬಂದಿದ್ದ ಅನೇಕ ನಾಯಕರ ಗುಣಗಳನ್ನು. ಹೀಗಾಗಿ ಇವತ್ತು ಒಂದು ಕೈ ಯಡಿಯೂರಪ್ಪರ ಕೈ ಮೇಲಾಗಿದೆ. ಇಷ್ಟನ್ನು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ ವಂದನೆಗಳು.